ವಕೀಲರ ದಿನಾಚರಣೆ ಪ್ರಯುಕ್ತ ಕ್ರಿಕೆಟ್ ಪಂದ್ಯಾವಳಿಗೆ ನ್ಯಾಯಮೂರ್ತಿಗಳಿಂದ ಚಾಲನೆ. ಗಂಗಾವತಿ ತಾಲೂಕು ವಕೀಲರ ಸಂಘದ ನೇತೃತ್ವದಲ್ಲಿ ಡಿಸೆಂಬರ್ 3ರಂದು ಜರುಗಲಿರುವ ವಕೀಲರ ದಿನಾಚರಣೆ ಪ್ರಯುಕ್ತ ಬುಧವಾರದಂದು ತಾಲೂಕು ಕ್ರೀಡಾಂಗಣದಲ್ಲಿ ನ್ಯಾಯಮೂರ್ತಿಗಳಾದ ರಮೇಶ್ ಗಾಣಿಕ, ಸದಾನಂದ ನಾಯಕ್ ಸೇರಿದಂತೆಗಳು ಚಾಲನೆ ನೀಡಿದರು. ದೈನಂದಿನ ಬದುಕಿನಲ್ಲಿ ವಕೀಲರು ತಮ್ಮ ವಾದ ಪ್ರತಿವಾದಗಳ ಬಗ್ಗೆ ಕಾರ್ಯಪ್ರವೃತ್ತರಾಗುತ್ತಿದ್ದು, ಅಂತಹ ವಕೀಲರಿಗೆ ವಕೀಲರ ಸಂಘದ ದಿನಾಚರಣೆ ಪ್ರಯುಕ್ತ ವೈವಿಧ್ಯಮಯವಾದ ಕ್ರೀಡೆಗಳು, ಮಹಿಳೆಯರಿಗೆ ವಿಶೇಷ ಸ್ಪರ್ಧೆಗಳು ಸೇರಿದಂತೆ ಅಂದು ಸಂಜೆ ವಕೀಲರಲ್ಲಿ ಅಡಕವಾಗಿರುವ ಸೂಕ್ತವಾದ ಪ್ರತಿಭೆಯನ್ನ ಹೊರತರಲು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಲಾಗುತ್ತಿದ್ದು ಸಂತಸದಾಯಕವಾಗಿದೆ ಎಂದು 3 ನ್ಯಾಯಮೂರ್ತಿಗಳು ತಿಳಿಸಿ ವಕೀಲರಿಗೆ ಶುಭವನ್ನ ಕೋರಿದರು. ಸಂಘದ ಪ್ರಧಾನ ಕಾರ್ಯದರ್ಶಿ ಎಚ್ಎಂ ಮಂಜುನಾಥ್ ಮಾತನಾಡಿ, ಕ್ರಿಕೆಟ್ ಪಂದ್ಯಾವಳಿಗೆ 19 ತಂಡಗಳು ಭಾಗವಹಿಸಿದ್ದು ಅವರಲ್ಲಿನ ಕ್ರೀಡಾ ಮನೋಭಾವನೆಗೆ ಹಿಡಿದ ಕನ್ನಡಿಯಾಗಿದೆ. ಮಹಿಳಾ ವಕೀಲರಿಗಾಗಿ ವಿಶೇಷ ಸ್ಪರ್ಧೆಗಳನ್ನು ನಡೆಸಲಾಗುವುದೆಂದು ತಿಳಿಸಿದರು. ಸಮಾರಂಭದ ಕುರಿತು ವಕೀಲರ ಸಂಘದ ಅಧ್ಯಕ್ಷ ಶರಣಪ್ಪ ನರಸಪ್ಪ ನಾಯ್ಕ್, ಉಪಾಧ್ಯಕ್ಷ ಪ್ರಕಾಶ್ ಕುಸುಬಿ, ನಿಕಟಪೂರ್ವಾಧ್ಯಕ್ಷ ಮಲ್ಲಿಕಾರ್ಜುನ್ ಮುಸುಲಿ, ಕ್ರಿಕೆಟ್ ಪಂದ್ಯಾವಳಿಯ ಆಯೋಜಕರಾದ ಹಿರಿಯ ವಕೀಲರಾದ ಅನಂತರಾವ್ ಕುಲಕರ್ಣಿ, ಗೌಸ್ ಪೀರ್ ವಕೀಲರು ಎಜೆ ರಂಗನಾಥ್, ಶರಣಬಸವರೆಡ್ಡಿ, ರಾಘವೇಂದ್ರ ನಾಯಕ್, ಶಿವಪ್ಪ ಯಲಬುರ್ಗಿ, ಅನಿಮೇಶ್ ಕುಂಬಾರ್, ಯಲ್ಲಲಿಂಗ, ರಾಜೇಶ್ ಹಿರೇಮಠ್, ಮಾರುತಿ ನಾಯಕ್, ನಾಗರಾಜ್ ಗುತ್ತೇದಾರ್, ಹನುಮಂತ ಅಲ್ವಿ, ನಾಗರಾಜ್ ನಾಯಕ್ ಸೇರಿದ್ದಕ್ಕೆ ಹಿರಿಯ ವಕೀಲರು, ಯುವ ವಕೀಲರು ಉಪಸ್ಥಿತರಿದ್ದರು.
ದಿವಸ ಗಂಗಾವತಿ ವಕೀಲರ ಸಂಘದವರು ಇವತ್ತು ಕ್ರೀಡಾಕೂಟವನ್ನು ಏರ್ಪಡಿಸಿಕೊಂಡಿದ್ದಾರೆ. ಇವತ್ತು ಕ್ರಿಕೆಟನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಇವತ್ತು ಕಳೆದ ವರ್ಷದಲ್ಲಿ 8 ಟೀಮ್ ಇತ್ತು ಅಂತೇಳಿ ಅವರು ಅಧ್ಯಕ್ಷರು ಹೇಳಿದ್ರು. ಈ ವರ್ಷ 9 ಟೀಮ್ಗಳು ಬಂದ. ಈಗ ಪ್ರತಿ ವರ್ಷನೂ ಹೆಚ್ಚಿನ ಟೀಮ್ ಬರುತ್ತೆ ಅಂತೇಳಿ ಅವರು ಹೇಳಿದರು. ನಾವು ಗಂಗಾವತಿ ವಕೀಲರು ಕೋರ್ಟ್ನಲ್ಲಿ ಹೆಂಗೆ ಒಳ್ಳೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾರೋ ಅದೇ ರೀತಿ ಕ್ರಿಕೆಟನ್ನು ಸಹ ಅವರು ಒಳ್ಳೆ ಚೆನ್ನಾಗಿ ಮಾಡ್ತಾರೆ. ಅವರು ಎಲ್ಲ ಟೀಮ್ ಅವರಿಗೂ ಒಳ್ಳೆ ಶುಭಾಶಯವನ್ನು ನಾನು ಹೇಳ್ತೀನಿ. ಎಲ್ರಿಗೂ ಎಲ್ಲ ವಕೀಲ ಮಿತ್ರರಿಗೂ ಎಲ್ರಿಗೂ ಒಳ್ಳೆಯದಾಗ್ತದೆ ಮತ್ತು ದೈಹಿಕ ಚಟುವಟಿಕೆಗಳು ಮುಖ್ಯ. ಯಾಕಂದರೆ ಒಳ್ಳೆಯ ಆರೋಗ್ಯ ಇರಬೇಕಾದ್ರೆ ಒಳ್ಳೆಯ ದೈಹಿಕ ಚಟುವಟಿಕೆ ಬೇಕಾಗ್ತದೆ. ಈ ಥರ ಕ್ರೀಡೆಗಳನ್ನು ಆಡೋದ್ರಿಂದ ಒಳ್ಳೆಯ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ನಮ್ಮ ಸದೃಢತೆ ಆಗ್ತದೆ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ಚೆನ್ನಾಗಿ ಕ್ರಿಕೆಟ್ ಆಡ್ರಿ, ಒಳ್ಳೆ ಶಾಂತಿಯಿಂದ ಆಡ್ರಿ, ಯಾವುದೇ ಕಿರಿಕಾಗೋದು ಬೇಡ ಅಂತ ಹೇಳ್ತಾ ನನ್ನ ಈ ವರ್ಷವೂ ಕೂಡ ಡಿಸೆಂಬರ್ 3ರಂದು ವಕೀಲರ ದಿನಾಚರಣೆ ಅಂಗವಾಗಿ ನಮ್ಮ ವಕೀಲರ ಸಂಘದ ಎಲ್ಲ ಸರ್ವ ಸದಸ್ಯರು ಈ ಒಂದು ಕ್ರಿಕೆಟ್ ಆಡಕ್ಕೆ ಬಂದಿದ್ದಾರೆ. ಈ ಒಂದು ಕ್ರಿಕೆಟ್ನಲ್ಲಿ ಸುಮಾರು 9 ತಂಡಗಳಿದ್ದು ಆ 9 ತಂಡಗಳಿಗೆ ನನ್ನ ವೈಯಕ್ತಿಕವಾಗಿ ಕೂಡ ಅವರಿಗೆ ಶುಭಾಶಯವನ್ನು ಕೋರ್ತಾ ಇದ್ದೀನಿ. ಎಲ್ಲರೂ ಶಾಂತ ರೀತಿಯಿಂದ ಆಡಿ ಯಾವುದೇ ಒಂದು ಮಾತು ಬರದಾಗಿ ಎಲ್ಲರೂ ಸಮಂಜಸವಾಗಿ ಕೂಡಿಕೊಂಡು ಆಡಿ ಈ ಒಂದು ಕ್ರಿಕೆಟನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿ. 12/2024 ನಡೆಯುವ ವಕೀಲ ದಿನಾಚರಣೆ ಅಂಗವಾಗಿ ಇವತ್ತು ಕ್ರಿಕೆಟ್ ಉದ್ಘಾಟನೆ ಮಾಡಿರ್ತಕ್ಕಂಥ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಇರ್ತಕ್ಕಂಥ ಸದಾನಂದ ನಾಯ್ಕ ಸಾರೆ, ಅದೇ ರೀತಿಯಾಗಿ ಹಿರಿಯ ಶ್ರೇಣಿ ನ್ಯಾಯಾಧೀಶರಾಗಿರ್ತಕ್ಕಂಥ ರಮೇಶ್ ಗಾಣಿಗರ್ ಅವರೇ, ಅದೇ ರೀತಿಯಾಗಿ ಪ್ರಧಾನ ಹೆಚ್ಚುವರಿ ನ್ಯಾಯಾಲಯದ ನ್ಯಾಯಾಧೀಶರಾಗಿರ್ತಕ್ಕಂಥ ನಾಗೇಶ್ ಪಾಟೀಲ್ ಸಾಹೇಬ್ರೆ, ಹಾಗೂ ಇಲ್ಲಿ ಸೇರ್ತಕ್ಕಂಥ ಎಲ್ಲ ನಮ್ಮ ವಕೀಲ ಬಾಂಧವರೇ, ಇವತ್ತು ನಾವು ಕ್ರಿಕೆಟನ್ನು ಉದ್ಘಾಟನೆ ಮಾಡಿದ್ದೇವೆ. ಪ್ರತಿ ವರ್ಷದಂತೂ ಕೂಡ ಈ ವರ್ಷ ಕೂಡ ಅತಿ ಅದ್ದೂರಿಯಿಂದಾಗಿ ವಕೀಲ ದಿನಾಚರಣೆ ಅಂಗವಾಗಿ ಒಳ್ಳೆ ಯಶಸ್ವಿ ಆಗಲಿ ಅಂತೇಳಿ, ಹಾಗೂ ಒಳ್ಳೆಯವ್ರು ಚೆನ್ನಾಗಿ ಆಡಲಿ ಅಂತೇಳಿ, ಅದೇ ಸಂದರ್ಭದಲ್ಲಿ ನಮ್ಮ ಕರೆಗೆ ಹೂಗೊಟ್ಟು ನಮ್ಮ ನ್ಯಾಯಾಧೀಶರು ಬಂದರೆ ಅವರು ಕೂಡ ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದ ಧನ್ಯವಾದ ನಡೆಸ್ತಾ ಇದ್ದೇನೆ. ಒಳ್ಳೆಯದಾಗಲಿ, ಒಳ್ಳೆ ಚೆನ್ನಾಗಿ ಆಡಲಿ ಅಂತ ಶುಭ ಹಾರೈಸಿ ಇಲ್ಲಿಗೆ ಆಡ ಮಾತುಗಳು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಪ್ರತಿ ವರ್ಷದಂತೆ ಈ ವರ್ಷ ವಕೀಲರ ದಿನಾಚರಣೆ ಡಿಸೆಂಬರ್ 3 ತಾರೀಕಿಗೆ ಇರೋದ್ರಿಂದ ಪ್ರತಿ ವರ್ಷದಂತೆ ನಮ್ಮ ವಕೀಲರದ್ದು ಏನಾಗಿದೆ ಮೆಂಟಲಿ ಸ್ಟ್ರೆಸ್ ಆಗಿರ್ತೀವಿ ನಾವೆಲ್ಲ, ಮಾನಸಿಕವಾಗಿ ನಮಗೆ ಒತ್ತಡ ಇರ್ತದೆ. ಅಂಥದ್ದು ಹೋಗಿ ಸ್ವಲ್ಪ ರಿಲ್ಯಾಕ್ಸೇಷನ್ಗೋಸ್ಕರ ಈ ಫಿಸಿಕಲ್ ಆಕ್ಟಿವಿಟೀಸ್ ಅನ್ನೋದಕ್ಕೋಸ್ಕರ ಈ ಸ್ಪೋರ್ಟ್ಸ್ಗೋಸ್ಕರ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಅದೇ ರೀತಿ ಕ್ರಿಕೆಟು, ಕೇರಮು, ಚೆಸ್ಸು, ವಾಲಿಬಾಲು, ಕಬಡ್ಡಿ ಎಲ್ಲ ರೀತಿಯ ಗೇಮ್ಸ್ಗಳನ್ನು ನಮ್ಮ ವಕೀಲರ ಒಂದು ಸಂಘದಲ್ಲಿ ನಾವು ಎಲ್ಲ ಆಯೋಜಿಸ್ತಾ ಇದ್ದೇವೆ. ಸೊ ಈ ಸರಿ ಪಾರ್ಟಿಸಿಪೇಟೆಂಟ್ ಆಗಿ ಆ್ಯಸ್ ಎ ಕ್ರಿಕೆಟರ್ಸ್ ಎಲ್ಲರೂ ಬಂದಿದ್ದಾರೆ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರೂ ಫ್ರೆಂಡ್ಲಿ ಆಗಿ ನಾವು ಮ್ಯಾಚ್ ನಡೆಯೋದು ಇಲ್ಲಿ. ಅದೇ ರೀತಿ ಮಹಿಳಾ ನ್ಯಾಯವಾದಿಗಳು ಸಹ ಅವರಿಗೆ ಒಂದು ಸ್ಪೋರ್ಟ್ಸ್ ಎಲ್ಲ ಅರೇಂಜ್ ಮಾಡಿದ್ದಾರೆ. ಸೊ ಅದನ್ನು ಸ್ವಲ್ಪ ಅವ್ರಿಗೆ ಒಳ್ಳೆಯದಾಗಲಿ, ಎಲ್ಲರೂ ಹ್ಯಾಪಿಯಾಗಿ ನಾವು ಈ ಒಂದು ಕ್ರಿಕೆಟ್ ಕಂಡಕ್ಟ್ ಮಾಡಿದ್ದಾರೆ. ಸೊ ಎಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮವನ್ನೆಲ್ಲ ಯಶಸ್ವಿಗೊಳಿಸಬೇಕಾಗಿ ವಿನಂತಿಸ್ಕೊಳ್ತೇನೆ.